ಸಮಸ್ತ ವೀಕ್ಷಕರಿಗೂ ಹೋಗಿಳೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಎಲ್ಲರೂ ಕನ್ನಡ ಬಿಗ್ ಬಾಸ್ ಸೀಸನ್ 12ನ ನೋಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ, ಗಿಲ್ಲಿ ಯಾಕೋ ಮುಂಕಾಗಿದ್ದಾನೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ. ನಾನು ಹೇಳ್ತೀನಿ, ಗಿಲ್ಲಿ ಯಾವ ಮುಂಕು ಆಗಿಲ್ಲ, ಏನೂ ಆಗಿಲ್ಲ. ಲಾಸ್ಟ್ ವೀಕು ಅವನಿಗೆ ಆಟ ಆಡೋದಕ್ಕೆ ಚಾನ್ಸ್ ಸಿಗಲಿಲ್ಲ. ಫಸ್ಟ್ ಟಾಸ್ಕಲ್ಲೇ ಧ್ರುವಂತ್ ಮೇಲೆ ಸೋತಿದ್ರಿಂದ ಅವನಿಗೆ ಟಾಸ್ಕ್ ಆಡೋ ಅವಕಾಶ ಸಿಗಲಿಲ್ಲ. ಸುಮ್ಮನೆ ಕೂತ್ಕೊಂಡು ಅವ್ರನ್ನ ರೇಗಿಸ್ತಾ ಇದ್ದ. ಮತ್ತೆ ಒಂದು ಟಾಸ್ಕಲ್ಲಿ ಉಸ್ತುವಾರಿ ಮಾಡ್ದ, ಇನ್ನೊಂದು ಟಾಸ್ಕಲ್ಲಿ ಕಾವ್ಯಂಗೆ ಸಹಾಯ ಕೂಡ ಮಾಡ್ದ. ಏನೇ ಆಗಲಿ, ಗಿಲ್ಲಿಗೆ ಬಗ್ಗೆ ಯಾಕೆ ಈ ರೀತಿ ಬರ್ತಾ ಇದೆ ಅಂತಂದರೆ, ಗಿಲ್ಲಿ ಏನಾದರೂ ತುಳಿತಕ್ಕೆ ಒಳಗಾಗ್ತಾ ಇದ್ದಾನ, ಆದರೆ ಯಾರಿಂದ? ಬಿಗ್ ಬಾಸ್ ಸ್ಪರ್ಧಿಗಳಿಂದನ ಅಥವಾ ಬಿಗ್ ಬಾಸ್ ಇಂದನ ಗೊತ್ತಿಲ್ಲ. ಯಾಕೆಂದರೆ ಹಿಂದೆ ನೀವು ಒಂದು 2-3 ಸೀಸನ್ ನೋಡಿರ್ಬೋದು, ಸುನಾಮಿ ಕಿಟ್ಟಿ ಮತ್ತು ದಿವಾಕರ್ ಅವರು ಗೆಲ್ಲುವಂಥ ಸ್ಪರ್ಧಿಗಳಾಗಿದ್ದರು. ಆದರೆ ಆ ಒಂದು ಸೀಸನ್ಗಳಲ್ಲಿ ಅವರು ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಕಾರಣಾಂತರಗಳಿಂದ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಬಟ್ ಈ ಬಾರಿ ದಿವಾಕರ್ ಮತ್ತು ಸುನಾಮಿ ಕಿಟ್ಟಿಗಾದಂಥ ಸ್ಥಿತಿ ಗಿಲ್ಲಿಗೆ ಬಂದದ್ದು ಗೊತ್ತಾ? ಗೊತ್ತಿಲ್ಲ. ಆದರೆ ಕೆಲವು ಮೂಲಗಳ ಪ್ರಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಗಿಲ್ಲಿಗೆ ಬೆಂಬಲ ವ್ಯಕ್ತವಾಗ್ತಾ ಇರೋದನ್ನು ನೋಡಿದ್ರೆ ಖಂಡಿತವಾಗಲೂ ಗಿಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಎಲ್ಲರೂ ಗಿಲ್ಲಿ ಗೆಲ್ಲಿ ಗಿಲ್ಲಿ ಗೆಲ್ಲಿ ಅಂದ್ಕೊಬಿಟ್ರೆ ಆಗಲ್ಲ. ವೋಟ್ ಮಾಡಬೇಕು. ವೋಟ್ ಮಾಡಿದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಸುಮ್ಮನೆ ಇಲ್ಲ ಗಿಲ್ಲಿ ಸಪೋರ್ಟ್ ಅವರು ಗಿಲ್ಲಿ ಗೆಲ್ಲಬೇಕಮ್ಮ ಅಂದರೆ ಗಿಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ಯಾರೋ ವೋಟ್ ಹಾಕಿಸ್ಕೊಂಡು ಇನ್ಯಾರೋ ಗೆದ್ದು ಬಿಡ್ತಾರೆ. ಓಕೆ, ಆ ರೀತಿ ಆಗದೇ ಇರಲಿ, ಬಿಗ್ ಬಾಸ್ ಕೂಡ ಆ ರೀತಿ ಮಾಡದೇ ಇರಲಿ. ಜನಗಳು ಕೂಡ ವೋಟ್ ಮಾಡಿ, ಗಿಲ್ಲಿ ಗೆಲ್ಲಬೇಕು. ಅದರಿಂದ ಗಿಲ್ಲಿಗೆ ವೋಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕಿಚ್ಚನ ಚಪ್ಪಾಳೆಯ ವಿಷಯ. ಈ ವಾರ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಅಶ್ವಿನಿ ಅವರಿಗೆ ಈ ವಾರದಲ್ಲಿ ಚೆನ್ನಾಗಿ ಆಡಿದ್ರು ಅಂತ ಅವ್ರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡಲಾಗುತ್ತೆ. ಓಕೆ, ಚೆನ್ನಾಗಿ ಆಡಿದ್ರು, ತೊಂದರೆ ಇಲ್ಲ. ಬಟ್ ಧ್ರುವಂತ್ಗೆ ಇಡೀ ಸೀಸನ್ನಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಧ್ರುವಂತ್ ಏನು ಪರ್ಫಾರ್ಮೆನ್ಸ್ ಕೊಟ್ಟ ಮೊದಲನೇ ವಾರದಿಂದ ಇಲ್ಲಿವರೆಗೂ ಅಂತ ನನಗಂತೂ ಗೊತ್ತಿಲ್ಲ. ಯಾರು ಗೊತ್ತಿದ್ರೆ ಬೇಕಾದ್ರೆ ಕಾಮೆಂಟ್ಸ್ ಮಾಡ್ಬೋದು. ಫಸ್ಟ್ ವೀಕಿಂದ ಇಲ್ಲಿವರೆಗೂ ಅವನು ಏನೂ ಇಲ್ಲ, ಝೀರೋ. ಸುಮ್ಮನೆ ಒಬ್ಬನೇ ಫೈಟ್ ಮಾಡ್ತೀನಿ, ನಾನೊಬ್ಬ ಒನ್ ಮ್ಯಾನ್ ಆರ್ಮಿ, ಹಾಗೆ ಹೀಗೆ ಅಂತ ಕಿರ್ಚಾಡೋದು ಬಿಟ್ಟರೆ, ಇವ್ರಿಗೆ ತಂದು ಫಿಟ್ಟಿಂಗ್ ಇಡೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಅವನು. ಟಾಸ್ಕ್ಗಳಲ್ಲೂ ಅವ್ನು ಚಾನ್ಸೇ ಸಿಕ್ಕಿಲ್ಲ. ಸಿಕ್ಕಿರೋ ಚಾನ್ಸಲ್ಲಿ ಅವನು ಗೆದ್ದು ಇಲ್ಲ, ಯಾವುದೋ ಒಂದೇ ಒಂದು ಟಾಸ್ಕ್ ಬಿಟ್ಟರೆ. ಅಂಥದ್ರಲ್ಲಿ ಯಾಕೆ ಅವನಿಗೆ ಈ ವಾರದ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ನನಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಕಿಚ್ಚನ ಚಪ್ಪಾಳೆ ಏನಾರ ತನ್ನ ಮೌಲ್ಯವನ್ನು ಕಳ್ಕೊಂಡ್ಬಿಡ್ತಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ ಅಂತ ಕೆಲವರು ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಈ ಧ್ರುವಂತ್ ಒಂದು 7-8 ವಾರ ಆದಮೇಲೆ ನಾನು ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನಿ, ನಾನು ಕಳಿಸ್ಬಿಡಿ, ನನ್ನ ಕೈಲಿ ಆಡೋಕ್ಕಾಗ್ತಾ ಇಲ್ಲ ಅಂತ ಗಿವ್ ಅಪ್ ಮಾಡೋಕ್ಕೆ ರೆಡಿ ಇದ್ದ. ಅವನಿಗೆ ಸೀಸನ್ನ ಪರ್ಫಾರ್ಮೆನ್ಸ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅನ್ನೋದು ಎಲ್ರಿಗೂ ತುಂಬ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಗೊತ್ತಿಲ್ಲ ಯಾಕೆ ಸಿಕ್ತು ಏನು ಅಂತ. ಸುದೀಪ್ ಅವರ ಕಿಚ್ಚನ ಚಪ್ಪಾಳೆ ಮೌಲ್ಯ ಕಡಿಮೆ ಆಗದೇ ಇರಲಿ ಅಂತಲೇ ನಾವು ಕೇಳ್ಕೊತೀವಿ. ಬೈ ಚಾನ್ಸ್ ಸಿಕ್ತೋ ಇಲ್ಲ ಏನಂತ ಗೊತ್ತಿಲ್ಲ, ಅಥವಾ ಗಿಲ್ಲಿನೇನಾದ್ರು ಡೌನ್ ಮಾಡಲಿಕ್ಕೆ ಇವರಿಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಬಿಟ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಿಲ್ಲಿಗೆ ಗುನ್ನ ಬೀಳೋ ಸಾಧ್ಯತೆ ಇದೆ ಅಂತ ನಮ್ಗೆ ಒಂದು ಕಡೆ ಅನಿಸ್ತಾ ಇದೆ. ಬಟ್ ಇನ್ನೊಂದು ಕಡೆ ಇಲ್ಲ, ಆ ಥರ ಆಗಲ್ಲ. ಜನ ಮನಸ್ಸು ಮಾಡಿದ್ರೆ ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನೋ ಆಶಾಭಾವನೆ ಕೂಡ ನನಗಿದೆ. ಏನೇ ಆಗಲಿ, ಎಲ್ಲ ದಯವಿಟ್ಟು ಗಿಲ್ಲಿಗೆ ವೋಟ್ ಮಾಡಿ. ಸುಮ್ಮನೆ ಆಗಲೇ ಹೇಳ್ದಾಗೆ ಸುಮ್ಮನೆ ಗಿಲ್ಲಿ ಗೆಲ್ಲಿ ಅಂತಂದ್ರೆ ಆಗಲ್ಲ, ತೆಗೆದು ವೋಟ್ ಮಾಡಬೇಕಾಗುತ್ತೆ. ಬಹುಶಃ ಟಾಪ್ 2ನಲ್ಲಿ ಅಶ್ವಿನಿಯವರೇ ಬರ್ಬೋದು ಅಂತ ನನಗೆ ಈಗ ಅನಿಸ್ತಾ ಇದೆ. ಯಾಕೆಂದರೆ ಅವರು ಒಳ್ಳೆ ಫೈಟ್ ಮಾಡ್ತಾ ಇದ್ದಾರೆ. ಫೈನಲಿ ಗಿಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.